ಸ್ತುತಿಸುವ ಆರಾಧಿಸುವ ಪಾವನ ರಾತ್ರಿಯಾಗಿದೆ. ಇಂದು ಮಹಾಶಿವರಾತ್ರಿ. ಸಂಸಾರದ ಕಣಕಣದಲ್ಲಿ ವಿರಾಜಮಾನನಾದ ಆದಿಯೋಗಿ ಶಿವನನ್ನು ಭಜಿಸುವ ಜಾಗರಣೆಯ ಮಹಾರಾತ್ರಿ. ಇಂದು ಮಹಾಶಿವರಾತ್ರಿ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಸಮುದ್ರ ಮಂಥನದ ಸಮಯದಲ್ಲಿ ಸೃಷ್ಟಿ ತನ್ನ ಸಮತೋಲನೆ ಕಳೆದುಕೊಳ್ಳಲಾರಂಭಿಸಿತು. ಸಮುದ್ರ ಮಂಥನದಿಂದ ಹಾಲಾಹಲ ವಿಷಪಾತ್ರ ದೇವರ ಪಾಲಿಗೆ ಬಂತು. ದೇವಾದಿದೇವ ಮಹಾದೇವ ಅದನ್ನು ಸಹಜ ಭಾವದಿಂದ ಗ್ರಹಿಸಿದ. ತನ್ನ ಕಂಠದಲ್ಲಿ ವಿಷವನ್ನು ಇರಿಸಿಕೊಂಡ. ಅಂದಿನಿಂದ ಈ ನಮ್ಮ ಶಿವ ನೀಲಕಂಠನಾದ. ಸ್ಪರ್ಶಕ್ಕೆ ಒಳಗಾಗಿ ನಂತರ ಭೂಮಿಗೆ ಬಂದಿಳಿದಳು. ತನ್ನ ಜೊತೆಯಲ್ಲಿ ಗಂಗೆಯನ್ನು ಧರಿಸಿದ ಶಿವಗಂಗಾಧರನ್ನೆನಿಸಿಕೊಂಡ. ಶಿವನ ಜಟಾಜೂಟದಲ್ಲಿ ಚಂದ್ರ ಆಭೂಷಣದಂತೆ ಶೋಭಿಸಿದೆ. ಚಂದ್ರನನ್ನು ಧರಿಸಿದ ಶಿವ ಚಂದ್ರಶೇಖರ ಚಂದ್ರಮೌಳೇಶ್ವರ ನೆನೆಸಿಕೊಂಡ. ಡಮರುವಿನ ನಾದದಲ್ಲಿ ಸಮಯದ ಗತಿ ಅಡಗಿದೆ. ಶಿವ ಕೇವಲ ಭಗವಂತನಲ್ಲ, ಕಾಲಾಧಿಪತಿ, ಕಾಲಕಾಲೇಶ್ವರ, ಸೃಷ್ಟಿಯ ಪಾಲನ ನಮ್ಮ ಶಿವ. ಜಗಕ್ಕೆ ಈ ಜಗಪತಿ, ಸತಿಪತಿಗಳ ಸಮಾಗಮನದ ಮಹತ್ವ ತಿಳಿಸಿದ ಉಮಾಪತಿ ಉಮಾ ಮಹೇಶ್ವರ ಅರ್ಧನಾರೀಶ್ವರನಾದ. ಸುಂದರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ರುದ್ರಾಕ್ಷಗಳನ್ನು ಧರಿಸಿ ರುದ್ರಾಕ್ಷ ಪ್ರಿಯ ಶಿವ ರುದ್ರೇಶನಾದ. ಆದಿಯೋಗಿ ಚರ್ಮಾಂಬರಧಾರಿ ಭಸ್ಮಪ್ರಿಯ ತ್ರಿಲೋಕ ಪೂಜಿತ ತ್ರಿನೇತಧಾರಿ ಶಿವನಿಗೆ ನಾನಾ ಹೆಸರುಗಳು. ನಾಗ, ಚಂದ್ರ, ರುದ್ರಾಕ್ಷ, ಭಸ್ಮ, ತ್ರಿಶೂಲ ಇವು ಕೇವಲ ಶಿವನ ಆಭೂಷಣಗಳು ಮಾತ್ರವಲ್ಲ, ಶಿವನ ಸಿದ್ಧಾಂತಗಳು. ಶಿವ ಕೋಟಿ ಕೋಟಿ ಜೀವರಾಶಿಗಳ ಆರಾಧ್ಯ ದೈವ. ವ್ಯಾಪಿಸಿದ್ದಾನೆ. ಶಿವ
ಸರ್ವಾಂತರ್ಯಾಮಿ. ಸೂರ್ಯನ ತೇಜದಲ್ಲಿ ಶಿವ, ಚಂದ್ರನ ಬೆಳದಿಂಗಳಿನಲ್ಲಿ ಶಿವ, ಗಾಳಿಯ ಚಲನೆಯಲ್ಲಿ ಶಿವ, ಗಗನದ ವಿಶಾಲತೆಯಲ್ಲಿ ಶಿವ, ನದಿಯ ಪ್ರವಾಹದ ಗತಿಯಲ್ಲಿ ಶಿವ, ಹೂಗಳ ಪರಿಮಳದಲ್ಲಿ ಶಿವ, ನಾದದಲ್ಲಿ ಶಿವ, ನಾಟ್ಯದಲ್ಲಿ ಶಿವ, ಹೌದು ಶಿವ. ಸರ್ವಶಕ್ತಿವಂತ ಸರ್ವಾಂತರ್ಯಾಮಿ, ದೇವಾದಿದೇವ ಮಹಾದೇವ, ಎಲ್ಲರಿಗೂ ಪ್ರಿಯ, ಪೂಜನೀಯ, ಮಾನವ ದಾನವ ದೇವ ಅಸುರ ಯಕ್ಷ ಗಂಧರ್ವ ನಾಗಲೋಕಗಳಲ್ಲಿಯೂ ಈ ತ್ರಿನೇತ್ರಧಾರಿ ಮಹಾಕಾಲನನ್ನು ಆರಾಧಿಸಲಾಗುತ್ತದೆ. ಶಿವಭಕ್ತಿಯಲ್ಲಿ ಮಾನವ ಆಧ್ಯಾತ್ಮಿಕ ಚೈತನ್ಯ ಹಾಗೂ ಸ್ವಯಂ ತಾನೇನೆ ಎಂಬುದನ್ನು ಅರಿಯುತ್ತಾನೆ. ಶಿವನೇ ಸಂಪೂರ್ಣ ಶಕ್ತಿ, ಶಿವನಾಮ ಭಕ್ತಿ ಅಮೃತಪಾನ. ಇಂದು ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ದೇವಾದಿದೇವ ಮಹಾದೇವನ ಭಕ್ತಿ, ಆರಾಧನೆ, ಉಪಾಸನೆ, ನಾಮ ಜಪಿಸುವಲ್ಲಿ ನಾವೆಲ್ಲರೂ ಅಂತರ್ಧ್ಯಾನಿಗಳಾಗೋಣ. ಆತ್ಮಿಕ ಜಾಗರಣೆ, ಆತ್ಮಶುದ್ಧಿಯ ಈ ರಾತ್ರಿಯನ್ನು ಓಂ ನಮಃ ಶಿವಾಯ ಎಂಬ ಮಹಾ ಮಂತ್ರದೊಂದಿಗೆ ಪೂರ್ಣಗೊಳಿಸೋಣ. ಈ ಭವ್ಯ ಮಹಾಶಿವರಾತ್ರಿ ಆಚರಣೆಯನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಆಯೋಜಿಸುವ ಶಿವಪುರ ಕಾಲೋನಿಯ ಎಲ್ಲಾ ನಿವಾಸಿಗಳು ಮತ್ತು ಶಿವ ಮಂದಿರ ಸಮಿತಿಗೆ ನಾವು ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು